ಪಾರ್ಸೆಲ್ ಅಡ್ರೆಸ್ ನೋಡಿ ಕಸ ಸುರಿದಿದ್ದಾರೆ ಜಿಬಿಎಸ್ ಸಿಬ್ಬಂದಿ. ವೆರಿ ಗುಡ್. ಈ ಥರನೂ ಹುಡುಕ್ತೀರಾ? ಮೊನ್ನೆ ರಸ್ತೆ ಬದಿ ಪಾರ್ಸೆಲ್ ಎಸ್ತಿದ್ರು, ಅಡ್ರೆಸ್ ನೋಡಿ ಕಸ ಸುರಿದಿದ್ದಾರೆ ಜಿಬಿಎಸ್ ಸಿಬ್ಬಂದಿ. ಓಹೋ, ಇನ್ವೆಸ್ಟಿಗೇಷನ್ ಆಫೀಸರ್ ಜೇಮ್ಸ್ ಬಾಂಡ್ಗಳು. ಮಲ್ಲೇಶ್ವರಂ ಬನಶಂಕರಿಯಲ್ಲಿ ನಿವಾಸಿಗಳ ಮನೆ ಮುಂದೆ ಕಸ ಸುರಿದಿದ್ದಾರೆ. ಆಟೋ ಬಂದರೂ ಕೂಡ ಕಸ ಹಾಕದೆ ರಸ್ತೆಗೆ ಎಸ್ತಿತಾ ಇದ್ರು ಜನ. ಸೊ ಈಗ ಅವ್ರ ಮನೆ ಮುಂದೆನೇ ಸುರಿದು ಪಾಠ ಕಲಿಸಿದ್ದಾರೆ. ಪಾಠ ಕಲಿಸಿ ಅದಾಗಲೇಬೇಕು. ಕೆಲವರಿಗಂತೂ ಅಭ್ಯಾಸ ಏನು ಅಂದರೆ ಕಣ್ಣಲ್ಲಿ ಗಾಡಿ ಮೇಲೆ ಹೋಗ್ತಾ ಇರೋ ಸೈಡಿಗೆ ಹಿಂಗೆ ಹೋಗಿ ಯಾರ ಮನೆ ಮುಂದೆ ಕಸ ಬಿದ್ರೇನು ಹಿಂಗೆ ಎಸೆದ್ಬಿಟ್ಟು ಹಿಂಗೆ ಪಾರಾಗಿ ಹೋಗ್ತಾರೆ. ಹೌದು, ಗೌರ್ಮೆಂಟ್ ರೂಲ್ಸೇ ಸರ್ ಆಗಿರೋದು. ಪೆನಾಲ್ಟಿ ಕಟ್ಟಕ್ಕಾಗಿಲ್ಲ ಅಂದ್ರೆ ನಮ್ಮ ಮನೆ ಹತ್ರ ಕಸ ಸುರಿಸ್ತೀರಿ ಸರ್. ಸುರಿಸ್ಲಾ ಸರ್? ಕರ್ಸೇನ. A few moments later. ಸೊ ಅಲ್ಲಿ ದಂಡ ಹಾಕಿಸಿ ತದನಂತರ ಎಲ್ಲ ಕಸ ಅವರೇ ತುಂಬಿಕೊಂಡು ಹೋದ್ರಂತೆ. ನಮ್ಮ ಜನಕ್ಕೆ ಬುದ್ಧಿ ಬರಲ್ಲ. ಅವ್ರಿಗೆ ಈ ಥರ ಮಂಗಳಾರತಿ ಆಗ್ತಾ ಇರ್ಬೇಕು ಅವಾಗವಾಗ. ನನ್ನ ಸಹೋದ್ಯೋಗಿ ಈಗ ಲೋಕೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದೆ. ಲೋಕೇಶ್, ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದು. ಜನಕ್ಕೆ ಅರಿವು ಮೂಡಿಸ್ಬೇಕು ಅಂತಂದರೆ ಎಜುಕೇಟೆಡ್ಗಳಾಗಿದ್ರೂ ಕೂಡ ಅನ್ಎಜುಕೇಟೆಡ್ಗಳೇ ಒಂದು ರೀತಿ ವಾಸಿ. ಅವ್ರಿಗೆ ಅಷ್ಟು ಬುದ್ಧಿ ಇರುತ್ತೆ, ಕಸ ಇಲ್ಲಿ ಹಾಕಬಾರ್ದು, ಇಲ್ಲಿ ಹಾಕಬೇಕು, ಎಲ್ಲ ಅವ್ರು ಯೋಚನೆ ಮಾಡ್ತಾರೆ. ಈ ಕಲ್ತಿರೋರು ಇರ್ತಾರಲ್ಲ, ಕಂತ್ರಿಗಳ ರೀತಿಯಲ್ಲಿ ಆಡ್ತಾರೆ ಒಂದೊಂದ್ಸಲ. ಯಾಕೆ ಅಂತಾರೆ ಎಲ್ಲೆಲ್ಲೆಲ್ಲೋ ಬಿಸಾಕ್ಬಿಡ್ತಾರೆ. ಈಗ ಈ ಪಾಠ ಓಕೆ, ಬಟ್ ನಂದು ರಿವರ್ಸ್ ಕ್ವಶನ್ ಇದರಲ್ಲಿ. ಗಾಡಿ ಬರದೇ ಇದ್ರೆ, ಕಸದ ಗಾಡಿಗಳು ಬರದೇ ಇದ್ರೆ ನಮ್ಮನೆ ಕಸವನ್ನು ಈ GBA ಅಧಿಕಾರಿಗಳ ಮನೆಗೆ ಅಥವಾ GBA ಕಚೇರಿಯ ಮುಂಭಾಗದಲ್ಲಿ ಹೋಗಿ ನಾವೇ ಹಾಕಬಹುದಾ? ಗಾಡಿ ಬರದೇ ಇದ್ರೆ ಅದಕ್ಕೊಂದು ವ್ಯವಸ್ಥೆ ಮಾಡಬೇಕು. ಅದು ಒಂದು ಶಿಕ್ಷೆ ಅಲ್ವಾ ಅವರಿಗೆ? ಅರುಣ್, ಖಂಡಿತವಾಗೂ ಕಸದ ಆಟೋಗಳು ಯಾವ ಏರಿಯಾಗೆ ಬರಲ್ಲ, ಯಾವ ರಸ್ತೆಗೆ ಬರಲ್ಲ. ಆ ನಿವಾಸಿಗಳೆಲ್ಲರೂ ಕೂಡ BSW ಅಧಿಕಾರಿ ಮನೆ ಮುಂದೆ ಹೋಗಿ ಕಸವನ್ನು ಸುರಿಯೋದ್ರಲ್ಲಿ ತಪ್ಪಿಲ್ಲ. ಆ ರೀತಿಯ ಅಂತ ಒಂದು ಪ್ರತಿಭಟನೆಯನ್ನು ಮಾಡೋದ್ರಲ್ಲೂ ತಪ್ಪಿಲ್ಲ. ಯಾಕೆಂತಂದರೆ ಹೇಗೆ ಇವರು ಕಸ ಎಸಿತಾರೋ ರಸ್ತೆಗೆ ಅಂತೇಳಿ ಮನೆ ಮುಂದೆ ಬಂದು ಕಸ ಸುರಿತಾರೋ, ಅದೇ ಮಾದರಿಯಲ್ಲೇ ಕೂಡ ಅಧಿಕಾರಿಗಳ ಮನೆಗೆ ಹೋಗಿ ಅವರ ಮನೆ ಮುಂದೆ, ಕಚೇರಿಗಳ ಮನೆ ಮುಂದೆ ಕಸವನ್ನು ಸುರಿಬೇಕಾಗುತ್ತೆ. ಬಹುತೇಕ ಕಡೆಗಳಲ್ಲಿ ಆಟೋಗಳು ಬರ್ತಾ ಇಲ್ಲ ಅಂತ ಅನಿಸುತ್ತೆ. ಮುಖ್ಯ ರಸ್ತೆಯಲ್ಲಿ ಸರಾಗವಾಗಿ ಹೋಗ್ತಕ್ಕಂಥ ಆಟೋಗಳು ರಸ್ತೆ ಏನೈತೆ ಅಲ್ಲಿ ಮಾತ್ರ ಆಟೋಗಳು ಹೋಗ್ತವೆ. ಒಳಗಡೆ ಹೋಗ್ತಕ್ಕಂಥದ್ದು ಮತ್ತು ಆಟೋಗಳು ಹೋಗದೇ ಇರ್ತಕ್ಕಂಥ ಪ್ರದೇಶಗಳು ಇರ್ತವೆ. ಅಂಥ ಕಡೆಗಳಿಗೆ ಹೋಗೋದೇ ಅನ್ನುವಂಥ ಕಂಪ್ಲೇಂಟ್ಗಳು ಕೂಡ ಇದ್ದಾವೆ. ಅಂಥ ಜಾಗಗಳನ್ನು ಗುರುತು ಮಾಡಿ ಆಟೋ ಹೋಗುವಂಥ ವ್ಯವಸ್ಥೆನ ಅಧಿಕಾರಿಗಳು ಮಾಡಬೇಕಾಗತ್ತೆ. ಇಲ್ಲದೆ ಹೋದರೆ ಅದಕ್ಕೂ ಕೂಡ ಜನ ಎಚ್ಚೆತ್ತು ಅಧಿಕಾರಿಗಳಿಗೆ ಪಾಠ ಕಲಿಸುವಂಥ ಸಮಯ ಏನು ದೂರ ಇಲ್ಲ. ಹೇಗೆ ಈಗ ಜನಕ್ಕೆ ಇವರು ಪಾಠ ಕಲಿಸ್ತಿದ್ರು ಅದೇ ರೀತಿಯಲ್ಲಿ ರಿವರ್ಸ್ ಆಗುತ್ತೆ ಅನ್ನೋದ್ರಲ್ಲಿ ಅನುಮಾನವಿಲ್ಲ. ಹಲವು ಸಂಘಟನೆಗಳು ಎಲ್ಲರೂ ಕೂಡ ಒಟ್ಟುಗೂಡಿಕೊಂಡು ಈ ರೀತಿ ಆಟೋ ಬರದೇ ಇರೋ ಪ್ರದೇಶಗಳಿಗೆ ಮತ್ತೆ ಅಧಿಕಾರಿಗಳ ಮನೆ ಮುಂದೆ ಕಸ ಹಾಕುವಂಥ ವ್ಯವಸ್ಥೆಯನ್ನು ಮಾಡೇ ಮಾಡ್ತಾರೆ. ಹೀಗಾಗಿ ಜನರಿಗೆ ಜಾಗೃತಿ ಮೂಡಿಸಬೇಕು ಅಂತೇಳಿ ಈಗ BSW ಅಧಿಕಾರಿಗಳು ಈ ರೀತಿಯಾದಂಥ ಒಂದು ಕ್ರಮವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಕಳೆದ ಒಂದು ತಿಂಗಳಿಂದಲೂ ಕೂಡ ಒಂದು ಕ್ರಮವನ್ನು ಅಂದರೆ ಯಾರು ರಸ್ತೆಗೆ ಕಸ ಎಸಿತಾರೋ ಅವರ ವಿಡಿಯೋಗಳನ್ನು ಮಾಡ್ಕೊಳ್ತಾ ಇದ್ದು, ಅವರ ವಿಡಿಯೋನ ಮಾಡಿಕೊಂಡು ಅವರ ಮನೆಯನ್ನು ಗುರುತು ಮಾಡ್ಕೊಳ್ತಾ ಇದ್ರು. ಗುರುತು ಮಾಡ್ಕೊಂಡು ತಕ್ಷಣ ಅವ್ರ ಮನೆ ಮುಂದಕ್ಕೆ ಹೋಗಿ ಕಸವನ್ನು ಸುರಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ, ದಂಡ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನರಿಗೆ ದಂಡ ಹಾಕ್ತಿದ್ರು ಕೂಡ ಇನ್ನೊಮ್ಮೆ ನಾವು ಈ ತಪ್ಪನ್ನು ಮಾಡೋದಿಲ್ಲ, ನಮ್ಮಿಂದ ತಪ್ಪಾಗಿದೆ ಅಂತೇಳಿ ಜನರ ಹತ್ರ ಕ್ಷಮೆಯನ್ನು ಕೇಳಿಸಿ ಈ ತಪ್ಪು ಮಾಡಲೇಬಾರ್ದು ಅಂತೇಳಿ ತಿಳಿ ಹೇಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾ ಇದ್ದಾರೆ. ದತ್ತಾತ್ರೇಯ ಟೆಂಪಲು, ಬನಶಂಕರಿ, ಹೊಸಕೆರಳಿ ರಸ್ತೆ ಈ ರೀತಿ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಮನೆ ಮುಂಭಾಗ ಕಸವನ್ನು ಸುರಿದು ಆಕ್ರೋಶ ಹೊರಹಾಕುವಂಥ ಕೆಲಸಕ್ಕೆ ಈಗ ಮುಂದಾಗ್ತಾ ಇರುವಂಥದ್ದು. ಈ ರೀತಿಯ ಒಂದು ಕೆಲಸ ಮಾಡಿದ್ರೆ ಜನರಿಗೆ ಅರಿವು ಮೂಡುತ್ತೆ. ಯಾಕೆಂತಂದರೆ ನಗರದ ಸೌಂದರ್ಯ ಹಾಳಾಗ್ತಾ ಇತ್ತು. ಪಾರ್ಕ್ಗಳಲ್ಲಿ, ರಸ್ತೆ ಬದಿಗಳಲ್ಲಿ ಕಸವನ್ನು ಹಾಕಿ ಬ್ಲ್ಯಾಕ್ ಸ್ಪಾಟ್ಗಳು ಜಾಸ್ತಿ ಆಗ್ತಾ ಇದ್ವು. ಅಂಥ ಬ್ಲ್ಯಾಕ್ ಸ್ಪಾಟ್ಗಳ ವಿರುದ್ಧ ಕ್ರಮ ವಹಿಸಿ ಅಂತ ಕೂಡ ಮುಖ್ಯಮಂತ್ರಿಗಳು ಹೇಳಿದರು, ಉಪಮುಖ್ಯಮಂತ್ರಿಗಳು ಕೂಡ ಹೇಳಿದರು. ಅದರ ಭಾಗವಾಗಿ ಈಗ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ನಿಯಮಿತೆಯವರು ಈ ರೀತಿಯ ಒಂದು ಕ್ರಮವನ್ನು ತೆಗೆದುಕೊಂಡು ಜನರಿಗೆ ಅರಿವು ಮೂಡಿಸುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಇದು ಮುಂದುವರಿದ ಭಾಗ. ಬೈಲಾದಲ್ಲೇ ಇದೆ, ರಸ್ತೆಗೆ ಕಸ ಹಾಸಿದ್ರೆ ದಂಡ ಹಾಕ್ತೀವಿ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ದಂಡ ಹಾಕ್ದೇ ಈಗ ಜನರಿಗೆ ಅರಿವು ಮೂಡಿಸುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಮತ್ತೊಂದಂದರೆ ದಂಡದ ಮೊತ್ತವನ್ನು ಕೂಡ ಹೆಚ್ಚಳ ಮಾಡಿರುವಂಥದ್ದು. ಇನ್ನು 500 ರೂಪಾಯಿಂದ 2000 ರೂಪಾಯಿವರೆಗೂ ದಂಡ ಇತ್ತು. ಈಗ 5000ರಿಂದ 10,000ವರೆಗೂ ಕೂಡ ದಂಡ ಹಾಕುವಂಥ ನಿಯಮ ಈಗ ಬಯಲಾದಲ್ಲಿ ಇರುವಂಥದ್ದು. ಅರುಣ್, ಓಕೆ ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.